Very good morning, student. Today we will discuss meaning and characteristics of Indian economy. Indian economy means it is a system by which people of India work and earn for their living purpose. ಇಲ್ಲಿ ಏನಾಗ್ತದೆ ಅಂದರೆ ಭಾರತ ಆರ್ಥಿಕತೆ ಎನ್ನುವುದು ಒಂದು ಪದ್ಧತಿಯಾಗಿದ್ದು ಭಾರತ ದೇಶದಲ್ಲಿರುವಂತಹ ಜನರು ತಮ್ಮ ಒಂದು ದಿನನಿತ್ಯದ ಜೀವನವನ್ನು ಅಥವಾ ಭವಿಷ್ಯತ್ತದ ಒಂದು ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಂಥ ಒಂದು ಶಾಖೆಗೆ ಏನಂತ ಕರಿತೇವೆ ನಾವಿಲ್ಲಿ ಆರ್ಥಿಕತೆ ಅಂತ ಕರಿತೇವೆ. ಆ್ಯಂಡ್ ದೆನ್ ವಿ ಅಂಡರ್ಸ್ಟ್ಯಾಂಡ್ ದಿ ವಾಟ್ ಯು ಮೀನ್ ಬೈ ದ ಎಕನಾಮಿ. ಆರ್ಥಿಕತೆ ಅಂದ್ರೇನು? ಎಕನಾಮಿ ಮೀನ್ಸ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ಅ ಸ್ಟೇಟ್ ಆಫ್ ಅ ಕಂಟ್ರಿ ಆರ್ ರೀಜನ್ ಇನ್ ಟರ್ಮ್ಸ್ ಆಫ್ ದಿ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಆರ್ಥಿಕತೆ ಅಂದರೆ ಏನಂದರೆ ಒಂದು ದೇಶದಲ್ಲಿರುವ ಉತ್ಪಾದನೆ ಮತ್ತು ಅನುಭೋಗದ ಒಂದು ಸರಕು ಮತ್ತು ಸೇವೆಗಳ ಒಂದು ಮೌಲ್ಯಕ್ಕೆ ನಾವು ಎಂದು ಕರಿತೀವಿ ಆರ್ಥಿಕತೆ ಅಂತ ಕರಿತೇವೆ. ಆ್ಯಂಡ್ ಸಪೋಸ್ ಪೀಪಲ್ ಆರ್ ಇನ್ವಾಲ್ವಿಂಗ್ ದಿ ವೇರಿಯಸ್ ಪ್ರೊಫೆಷನ್, ಸಮ್ ಆಸ್ ದಿ ಸ್ಕೂಲ್ ಟೀಚರ್ಸ್, ಕಾಲೇಜ್ ವರ್ಕರ್ಸ್ ಆ್ಯಂಡ್ ದಿ ಸಮ್ ಆರ್ ವರ್ಕಿಂಗ್ ಇನ್ ದಿ ವೇರಿಯಸ್ ಪ್ರೊಫೆಷನ್ಸ್. ಕೆಲವೊಂದಿಷ್ಟು ಇಲ್ಲೇನಂದರೆ ವ್ಯಕ್ತಿಗಳು ತಮ್ಮ ಜೀವನವನ್ನು ದುಡ್ಲಿಕ್ಕೆ ಏನು ಮಾಡ್ತಾರೆ ಅಂದರೆ ದೇ ಆರ್ ಇನ್ವಾಲ್ವಿಂಗ್ ದಿ ವೇರಿಯಸ್ ಆ್ಯಕ್ಟಿವಿಟೀಸ್. ಪ್ರತಿಯೊಂದು ಚಟುವಟಿಕೆಗಳಲ್ಲೂ ಕೂಡ ಏನು ಮಾಡ್ತಾರೆ ಅಂದರೆ ವಿವಿಧ ರೀತಿಯಂಥ ಆರ್ಥಿಕ ಚಟುವಟಿಕೆಯಲ್ಲಿ ಅವರು ಏನು ಮಾಡ್ತಾರೆ ತೊಡಗಿರ್ತಾರೆ. ಆ್ಯಂಡ್ ಆಲ್ಸೋ ದ ಇಂಡಿಯನ್ ಎಕನಾಮಿ ಪ್ರೊವೈಡ್ಸ್ ಅ ಸಿಸ್ಟಮ್ ದ್ಯಾಟ್ ಜನರೇಟ್ ದಿ ಇನ್ಕಮ್, ಔಟ್ಪುಟ್ ಆ್ಯಂಡ್ ದಿ ಎಂಪ್ಲಾಯ್ಮೆಂಟ್. Every country economy is the main intention is the generate the income and the employment. ಪ್ರತಿಯೊಂದು ದೇಶದ ಒಂದು ಆರ್ಥಿಕತೆಯ ಮುಖ್ಯ ಉದ್ದೇಶ ಏನಿರ್ತದೆ ಅಂದರೆ ಆ ದೇಶದ ಒಂದು ಆದಾಯ ಹೆಚ್ಚಿಗೆ ಮಾಡಬೇಕು. ಅಷ್ಟೇ ಅಲ್ಲದೆ ಅಲ್ಲಿ ಒಂದು ಉದ್ಯೋಗಗಳನ್ನು ಏನು ಮಾಡಬೇಕಂದ್ರೆ ಹೆಚ್ಚಿನ ಮಟ್ಟದಲ್ಲಿ ನಾವು ಏನು ಮಾಡಬೇಕಂದ್ರೆ ಉದ್ಯೋಗಗಳನ್ನು ಒದಗಿಸ್ಬೇಕನ್ನೋದು ಕೂಡ ಏನಿರುತ್ತೆ ಅಂದರೆ ಪ್ರತಿಯೊಂದು ದೇಶದ ಒಂದು ಆರ್ಥಿಕತೆಯ ಒಂದು ಮುಖ್ಯ ಉದ್ದೇಶ ಆಗುತ್ತೆ. ಎವ್ರಿ ಕಂಟ್ರಿ ಎಕನಾಮಿ ಇಸ್ ದ ಮೇನ್ ಇಂಟೆನ್ಷನ್ ಇಸ್ ದಿ ಇನ್ಕ್ರೀಸ್ ದಿ ನ್ಯಾಷನಲ್ ಇನ್ಕಮ್ ಆ್ಯಸ್ ವೆಲ್ ಆಸ್ ದಿ ಇನ್ಕ್ರೀಸ್ ದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್. ಆ ಒಂದು ದೇಶದ ಒಂದು ರಾಷ್ಟ್ರೀಯ ಆದಾಯ ಮತ್ತು ಆ ಒಂದು ದೇಶದಲ್ಲಿ ಒಂದು ಉದ್ಯೋಗಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡೋದು ಏನಾಗ್ತದೆ ಅಂದರೆ ಪ್ರತಿಯೊಂದು ದೇಶದ ಒಂದು ಆರ್ಥಿಕತೆಯ ಒಂದು ಉದ್ದೇಶ ಆಗಿರ್ತದೆ. ಅದೇ ರೀತಿ ಕೂಡ ಏನಾಗ್ತದೆ ಭಾರತದ ಆರ್ಥಿಕತೆಯ ಒಂದು ಉದ್ದೇಶವೂ ಕೂಡ ಏನಾಗ್ತದೆ ಅಂದರೆ ಹೆಚ್ಚಿಗೆ ಅಂತ ಉತ್ಪಾದನೆಯನ್ನು ಮಾಡಬೇಕು, ಹೆಚ್ಚಿಗೆ ಇನ್ಕಮನ್ನು ಅರ್ನ್ ಮಾಡಬೇಕು. ಅಷ್ಟೇ ಅಲ್ಲದೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಕೂಡ ಏನು ಮಾಡಬೇಕಂದ್ರೆ ಇನ್ಕ್ರೀಸ್ ಮಾಡಬೇಕು. ಅಕಾರ್ಡಿಂಗ್ ಟು ದ ಕ್ಯಾಂಬ್ರಿಡ್ಜ್ ಅಡ್ವಾನ್ಸ್ ಲರ್ನರ್ ಡಿಕ್ಷನರಿ, according to the Cambridge Advanced Learner Dictionary, defined the economy the system of trade and industry by which the wealth of a country is made and used. ಇಲ್ಲಿ ಏನಾಗ್ತಾ ಇದೆ ಅಂದರೆ ಕ್ಯಾಂಬ್ರಿಡ್ಜ್ ಡಿಕ್ಷನರಿ ಪ್ರಕಾರ ಏನಾಗ್ತದೆ ಅಂದರೆ ಒಂದು ಪದ್ಧತಿಯಲ್ಲಿ ವ್ಯಾಪಾರ ಮತ್ತು ಕೈಗಾರಿಕೆಯಿಂದ ಬರುವಂಥ ಸಂಪತ್ತು ಆ ದೇಶದ ಒಂದು ನಿರ್ಮಾಣಕ್ಕಾಗಿ ಕೈ ಜೋಡಿಸಿದ್ರಿಗೆ ಅದಕ್ಕೆ ಏನಂತೇವೆ ನಾವು ಆರ್ಥಿಕತೆ ಅಂತ ಕರಿತೇವೆ. ನೆಕ್ಸ್ಟು ಅಕಾರ್ಡಿಂಗ್ ಟು ದ ನ್ಯೂ ವರ್ಲ್ಡ್ ವೆಬ್ಸ್ಟರ್ಸ್ ನ್ಯೂ ವರ್ಲ್ಡ್ ಕಾಲೇಜ್ ಡಿಕ್ಷನರಿ, ಅ ಸಿಸ್ಟಮ್ ಆಫ್ ಪ್ರೊಡ್ಯೂಸಿಂಗ್, ಡಿಸ್ಟ್ರಿಬ್ಯೂಟಿಂಗ್ ಆ್ಯಂಡ್ ದಿ ಕನ್ಸ್ಯೂಮಿಂಗ್ ವೆಲ್ತ್. ಇಲ್ಲಿ ಅಕಾರ್ಡಿಂಗ್ ಟು ದ ನ್ಯೂ ವರ್ಲ್ಡ್ ಡಿಕ್ಷನರಿ, ಎಕನಾಮಿ ಮೀನ್ಸ್ ಅ ಸಿಸ್ಟಮ್ ಆಫ್ ಪ್ರೊಡ್ಯೂಸಿಂಗ್, ಡಿಸ್ಟ್ರಿಬ್ಯೂಟಿಂಗ್ ಆ್ಯಂಡ್ ದಿ ಕನ್ಸ್ಯೂಮಿಂಗ್ ದಿ ವೆಲ್ತ್. ಆ ಒಂದು ದೇಶದಲ್ಲಿ ಏನು ಮಾಡೋದು ಅಂದರೆ ಉತ್ಪಾದನೆಯಾಗಿರ್ಬೋದು, ವಿತರಣೆಯಾಗಿರ್ಬೋದು, ಅಲ್ಲಿಯ ಒಂದು ಸಂಪತ್ತಿನ ಅನುಭೋಗದ ಬಗ್ಗೆ ಏನು ಮಾಡಿದ್ರು ಅಭ್ಯಾಸ ಮಾಡೋದಕ್ಕೆ ಏನಂತ ಕರೀತಾರೆ ಅಂದರೆ ಆರ್ಥಿಕತೆ ಅಂತ ಕರೀತಾರೆ ಅಂತ ಏನು ಮಾಡ್ತಾರೆ ಅಂದರೆ ವೆಬ್ಸ್ಟರ್ ಅವರು ಏನು ಮಾಡೋದು ನ್ಯೂ ವರ್ಲ್ಡ್ ಕಾಲೇಜ್ ಡಿಕ್ಷನರಿ ಪ್ರಕಾರ ಏನು ಮಾಡ್ತಾರೆ ಹೇಳ್ತಾ ಇರ್ತಾರೆ. ನೆಕ್ಸ್ಟು ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಎಕನಾಮಿ ಆ್ಯಂಡ್ ದಿ ಎಕನಾಮಿಕ್ಸ್. ಆರ್ಥಿಕತೆ ಮತ್ತು ಅರ್ಥಶಾಸ್ತ್ರಕ್ಕಿರುವಂಥ ವ್ಯತ್ಯಾಸಗಳು. Economics means it is the branch of the social science which deals with the production, distribution and the consumption of commodity and wealth generation in the any environment. ಇಲ್ಲಿ ಅರ್ಥಶಾಸ್ತ್ರ ಅಂದರೆ ಸಮಾಜಶಾಸ್ತ್ರದ ಮುಖ್ಯ ಶಾಖೆಯಾಗಿದ್ದು ಉತ್ಪಾದನೆ, ವಿತರಣೆ ಮತ್ತು ವಸ್ತುಗಳ ಅನುಭೋಗಿದಾರರ ಬಗ್ಗೆ ಅಷ್ಟೇ ಅಲ್ಲದೆ ಆ ಒಂದು ಉತ್ಪಾದನೆ, ವಿತರಣೆ ಯಾವ ರೀತಿಯಾಗಿ ದೇಶಕ್ಕೆ ಸಂಪತ್ತನ್ನು ಒದಗಿಸ್ತಾವ ಅನ್ನೋದ್ರ ಬಗ್ಗೆ ಕೂಡ ಏನು ಮಾಡ್ತದೆ ಅಂದರೆ ಅರ್ಥಶಾಸ್ತ್ರ ಸ್ಟಡಿ ಮಾಡ್ತದೆ. ನೆಕ್ಸ್ಟು ಇಲ್ಲೇನು ಮಾಡ್ತದೆ ಅಂದರೆ ಎಕನಾಮಿಕ್ಸಲ್ಲೇ ಎಕನಾಮಿಕ್ಸ್ ಡಿಟರ್ಮೈನ್ಸ್ ದಿ ಹೌ ಹ್ಯೂಮನ್ ಬೀಯಿಂಗ್ಸ್ ಮೇಕ್ ಡಿಸಿಷನ್
ವೆನ್ ದೇರ್ ಇಸ್ ಅ ಸ್ಕೇರ್ಸಿಟಿ ಆಫ್ ದ ರಿಸೋರ್ಸಸ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ಏನು ಮಾಡ್ತಾರೆ ಅಂದರೆ ಯಾವಾಗ ಮಾನವರು ತಮ್ಮ ಬಯಕೆಗಳನ್ನು ವಿಭಾಗವಾರು ವಿಂಗಡಿಸಿರ್ತಾರಲ್ಲ ಅವಾಗ ಏನಾದರೂ ಅವರಿಗೆ ರಿಸೋರ್ಸಸ್ ಏನಾದರೂ ಸಮ್ ಸೆಕ್ಷನ್ದಲ್ಲಿ ಏನಾಯ್ತು ಅಂದರೆ ರಿಸೋರ್ಸ್ ಏನಾದರೂ ಕಡಿಮೆ ಬಿತ್ತಂದರೆ ಅವಾಗ ಆಟೋಮೆಟಿಕ್ಲಿ ಅವ್ರು ಏನು ಮಾಡ್ಬೋದು ಅಂದರೆ ಆ ಒಂದು ಡಿವಿಷನ್ ವೈಸ್ ಅವ್ರು ಏನು ಮಾಡ್ಬೋದು ಅಂದರೆ ಸ್ಕೇರ್ಸಿಟಿ ರಿಸೋರ್ಸಸ್ಸನ್ನು ಏನು ಮಾಡ್ಬೋದು ಅಂದರೆ ಅವೈಲೇಬಲ್ ರಿಸೋರ್ಸನ್ನು ಏನು ಮಾಡ್ಬೋದು ಅಂದರೆ ಯೂಟಿಲೈಸ್ ಮಾಡ್ಕೋಬೋದು. ಈಗ ಸಪೋಸ್ ಎಕ್ಸಾಂಪಲ್ ಅಂದರೆ ಇಲ್ಲಿ ಏನದ ಅಂದರೆ ಐ ಆಮ್ ವರ್ಕಿಂಗ್ ಇನ್ ದಿ ಕಾಲೇಜ್. ನಾ ಏನು ಮಾಡ್ತಾಯಿದ್ದೆ ಅಂದರೆ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. ನನಗೇನದ ಅಂದರೆ ಏನೋ ಒಂದು ಕ್ಯಾಪಿಟಲ್ ಗೂಡ್ಸು ನೆಸಸರಿ ಅದ. ಬಟ್ ಕ್ಯಾಪಿಟಲ್ ಗೂಡ್ಸ್ ನೆಸಸರಿ ಇದ್ದದಕ್ಕೆ ಏನು ಮಾಡ್ತೀನಿ ಅಂದರೆ ನಾವೊಂದು ಇಲ್ಲಿ ಟೀಚಿಂಗ್ ಪ್ರೊಫೆಷನಲ್ಲಿ ಏನಾಗೋದು ಸಪೋಸ್ ಏನಾಗ್ತದೆ ಯಾವುದೋ ಒಂದು ಬುಕ್ ಕಡಿಮೆ ಬೀಳ್ಬೋದು. ಆ ಟೈಮ್ದಲ್ಲಿ ಏನು ಮಾಡ್ತೇನೆ ಅಂದರೆ ಆ ಪುಸ್ತಕವನ್ನು ಕೊಂಡ್ಕೋ ಬದಲು ಏನು ಮಾಡ್ತೀನಿ ಅಂದರೆ ನಾನು ಕ್ಯಾಪಿಟಲ್ ಗೂಡ್ಸಿಗೆ ಏನು ಮಾಡ್ತೇನೆ ಅಂದರೆ ಅದು ಒಂದು ಇನ್ವೆಸ್ಟನ್ನು ಮಾಡ್ತಾ ಇರ್ತೀನಿ. ಅದಕ್ಕಾಗಿ ಏನಾಗ್ತದೆ ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಡಿಸೈಡೆಡ್ ಟು ದಿ ಡಿಸ್ಟ್ರಿಬ್ಯೂಟ್ ದಿ ರಿಸೋರ್ಸಸ್ ಆನ್ ದ ವೇರಿಯಸ್ ಆ್ಯಕ್ಟಿವಿಟೀಸ್. ಇಲ್ಲಿ ಕೆಲವೊಂದಿಷ್ಟು ಚಟುವಟಿಕೆಗಳಿಗೆ ಏನು ಮಾಡ್ತಾರೆ ಅಂದರೆ ತಾವೇ ಏನು ಮಾಡೋದು ಅಂದರೆ ಒಂದು ಚಟುವಟಿಕೆಯಲ್ಲಿರುವಂಥ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ಅಂದರೆ ಇನ್ನೊಂದು ಚಟುವಟಿಕೆಗಳು ಏನು ಮಾಡ್ತಾರೆ ಅಂದರೆ ಉಪಯೋಗಿಸ್ತಾ ಇರ್ತಾರೆ. ನೆಕ್ಸ್ಟು ಎಕನಾಮಿ. ಐ ಆಮ್ ಆಲ್ರೆಡಿ ಡಿಸ್ಕಸಿಂಗ್. ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಸ್ಟೇಟ್ ಆಫ್ ಅ ಕಂಟ್ರಿ ಆರ್ ರೀಜನ್ ಇನ್ ಟರ್ಮ್ಸ್ ಆಫ್ ದಿ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ ಆ್ಯಂಡ್ ಸರ್ವಿಸಸ್. ಇಲ್ಲಿ ಏನಾಗ್ತದೆ ಅಂದರೆ ಆರ್ಥಿಕತೆ ಎನ್ನುವುದು ಒಂದು ದೇಶ ಅಥವಾ ಒಂದು ಪ್ರಾದೇಶಿಕತೆಯಲ್ಲಿರುವಂಥ ಒಂದು ವಿತರಣೆ, ಉತ್ಪಾದನೆ ಮತ್ತು ಅಲ್ಲಿ ಒಂದು ಸರಕುಗಳ ಅನುಭೋಗದ ಒಂದು ಚಟುವಟಿಕೆಯನ್ನು ಒಳಗೊಂಡಿರೋದಕ್ಕೆ ನಾವೇನಂತ ಕರಿತೇವೆ ಅಂದರೆ ಆರ್ಥಿಕತೆ ಅಂತ ಕರಿತೇವೆ. ಎಕನಾಮಿ ಡಿಟರ್ಮೈನ್ಸ್ ದಿ ಹೌ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಅಮಾಂಗ್ ದ ಡಿಫ್ರೆಂಟ್ ಮೆಂಬರ್ಸ್ ಆಫ್ ಸೊಸೈಟಿ. ಇಲ್ಲಿ ಏನಾಗ್ತದೆ ಅಂದರೆ ಆರ್ಥಿಕತೆ ಒಳಗೆ ಯಾವ ರೀತಿಯಾಗಿ ನಾವು ಸಮಾಜದಲ್ಲಿರುವಂಥ ವಿವಿಧ ವ್ಯಕ್ತಿಗಳಿಗೆ ನಾವು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅಂದರೆ ಆರ್ಥಿಕತೆಗಳು ಡಿಸ್ಕಸ್ ಮಾಡ್ತದೆ. ಬಟ್ ಅಲ್ಲಿ ಎಕನಾಮಿಕ್ಸಲ್ಲಿ ಏನಾಗ್ತದೆ ಡಿಟರ್ಮೈನ್ಸ್ ಹೌ ಹ್ಯೂಮನ್ ಬೀಯಿಂಗ್ಸ್ ಮೇಕ್ ಅ ಡಿಸಿಷನ್ಸ್. ಅವ್ರು ಮೇಕ್ ಡಿಸಿಷನ್ಸ್ ತಾವೇ ಸ್ವಂತ ನಿರ್ಧಾರವನ್ನು ತಗೋಬೇಕಾಗ್ತದೆ. ಬಟ್ ಇಲ್ಲಿ ಎಕನಾಮಿ ಒಳಗೆ ಏನು ಮಾಡ್ತದೆ ಅಂದರೆ ಅಲೋಕೇಟೆಡ್ ಮಾಡ್ತಿರ್ತಾರೆ. ಇಲ್ಲಿ ಏನು ಮಾಡ್ತಾರೆ ತಾವೇ ಏನು ಮಾಡ್ತಾರೆ ಅಂದರೆ ಸಂಪನ್ಮೂಲಗಳನ್ನು ಏನು ಮಾಡ್ತಾರೆ ಅಂದರೆ ಸಮಾಜದ ವಿವಿಧ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಹಂಚಿಕೆಯನ್ನು ಮಾಡ್ತಾ ಇರ್ತಾರೆ. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯನ್ ಎಕನಾಮಿ. ಭಾರತದ ಆರ್ಥಿಕತೆಯ ಬಗ್ಗೆ ಏನು ಮಾಡೋದಂದರೆ ಯಾವ್ಯಾವ ಲಕ್ಷಣಗಳಿದ್ದಾವೆ ಅನ್ನೋದ್ರ ಬಗ್ಗೆ ಏನು ಮಾಡ್ತೇವೆ ಸ್ಟಡಿಯನ್ನು ಮಾಡ್ತೀವಿ. ಇಂಡಿಯನ್ ಎಕನಾಮಿ, ಯು ನೋ ದಿ ಇಂಡಿಯನ್ ಎಕನಾಮಿ ಇಸ್ ವಾಸ್ ಆ್ಯನ್ ಅಂಡರ್ ಡೆವಲಪ್ಡ್ ಕಂಟ್ರಿ. ಇದು ಏನಾಗ್ತದೆ ಅಂದರೆ ಭಾರತ ದೇಶದ ಒಂದು ಆರ್ಥಿಕತೆ ಏನಾಗ್ತದೆ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ಒಂದು ರಾಷ್ಟ್ರ ಆಗಿದೆ. ಆ್ಯಂಡ್ ಆಲ್ಸೋ ದ ಲೋ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ದಿ ಸ್ಕೇರ್ಸಿಟಿ ಆಫ್ ದ ಟೆಕ್ನಾಲಜೀಸ್ ಆ್ಯಂಡ್ ದಿ ವಿ ಆರ್ ಅಡಾಪ್ಟಿಂಗ್ ದಿ ಅಪ್ಡೇಟ್ ಟೆಕ್ನಾಲಜೀಸ್. ನಾವಿಲ್ಲಿ ಏನು ಮಾಡ್ತೀವಿ, ನಮ್ಮ ದೇಶದ ಆರ್ಥಿಕತೆ ಇನ್ನೂ ಕೂಡ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತಂದರೆ ನಾವು ಇನ್ನೂವರೆಗೂ ಕೂಡ ಏನಾಗ್ತದೆ ಯಾವುದೇ ರೀತಿಯಾದಂಥ ಆಧುನಿಕ ಯಂತ್ರೋಪಕರಣಗಳು ಬಳಸ್ತಾ ಇಲ್ಲ. ಹಿಂದೆ ಯಾವುದೋ ಒಂದು ದೇಶಗಳು ಬಳಸ್ತಾ ಇರುವಂಥ ಉಪಕರಣಗಳನ್ನು ಏನು ಮಾಡ್ತಾರೆ 50 ವರ್ಷಗಳ ಹಿಂದೆ ಬಳಸುವಂಥ ಉಪಕರಣಗಳನ್ನ ಏನು ಮಾಡ್ತೇವೆ ಅಂದರೆ ನಾವು ಈಗ ಆರ್ಥಿಕತೆಯಲ್ಲಿ ಏನು ಮಾಡ್ತೇವೆ ಅಂದರೆ ಬಳಸ್ತಾ ಇದ್ದೇವೆ. ಅದಕ್ಕಾಗಿ ಏನಾಗ್ತದೆ ಅಂದರೆ ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ವಿ ಆರ್ ಯೂಸಿಂಗ್ ದ ಅಪ್ಡೇಟೆಡ್ ಟೆಕ್ನಾಲಜಿ. ಆಟೋಮೆಟಿಕ್ಲಿ ಪ್ರೊಡಕ್ಷನ್ ಆಲ್ಸೋ ದಿ ಲೋ, ಆಟೋಮೆಟಿಕ್ಲಿ ಪರ್ ಕ್ಯಾಪಿಟಾ ಇನ್ಕಮ್ ಆಲ್ಸೋ ದಿ ಲೋ. ಒಂದು ದೇಶದಲ್ಲಿ ಏನಾಗ್ತದೆ ಅಂದರೆ ಕೈಗಾರಿಕೆಯು ಆಧುನಿಕ ಯಂತ್ರೋಪಕರಣ ಬಳಸ್ತೇ ಇಲ್ಲ ಅಂದರೆ ಅದರ ಉತ್ಪಾದನೆಯನ್ನು ಕಡಿಮೆ ಆಗ್ತದೆ. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯವು ಕೂಡ ಏನಾಗ್ತದೆ ಕಡಿಮೆ ಆಗ್ತದೆ. ಆ್ಯಂಡ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಡಿಯನ್ ಎಕನಾಮಿ. ಭಾರತ ದೇಶದ ಆರ್ಥಿಕತೆಯ ಒಂದು ಮುಖ್ಯವಾದಂಥ ಒಂದು ಲಕ್ಷಣಗಳು ಯಾವುವು ಅಂತ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್, ಲೋ ಪರ್ ಕ್ಯಾಪಿಟಾ ಇನ್ಕಮ್, ಕಡಿಮೆ ತಲಾ ಆದಾಯ. Per capita income is the per head income of the country. Per capita income means income of the per person. ಪ್ರತಿಯೊಬ್ಬ ವ್ಯಕ್ತಿಯ ಆದಾಯಕ್ಕೆ ಏನಂತೇವೆ ನಾವು ತಲಾ ಆದಾಯ ಅಂತ ಕರಿತೇವೆ. ಇಟ್ ಈಸ್ ದ ಎವರೇಜ್ ಇನ್ಕಮ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ದಿ ನ್ಯಾಷನಲ್ ಇನ್ಕಮ್ ಆಫ್ ದ ಪಾಪ್ಯುಲೇಷನ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಸರಾಸರಿ ಆದಾಯ ಡಿವೈಡೆಡ್ ಬೈ ದಿ ಒಟ್ಟು ದೇಶದ ಜನಸಂಖ್ಯೆಯನ್ನು ಕೂಡ್ಕೊಂಡು ಏನು ಮಾಡ್ತಾರೆ ಅಂದರೆ ತಲಾ ಆದಾಯವನ್ನು ಫೈಂಡ್ ಔಟ್ ಮಾಡ್ತಾರೆ. ಪರ್ ಕ್ಯಾಪಿಟಾ ಇನ್ಕಮ್ ಮೇಜರ್ಡ್ ಬೈ ದಿ ಎವರೇಜ್ ಇನ್ಕಮ್ ಡಿವೈಡೆಡ್ ಬೈ ದಿ ಟೋಟಲ್ ಪಾಪ್ಯುಲೇಷನ್ ಆಫ್ ದ ಕಂಟ್ರಿ. ಇಲ್ಲಿ ದೇಶದ ಒಂದು
ದೇಶದ ಒಂದು ರಾಷ್ಟ್ರೀಯ ಆದಾಯವನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂದರೆ ರಾಷ್ಟ್ರೀಯ ಆದಾಯ ಡಿವೈಡೆಡ್ ಬೈ ದಿ ಟೋಟಲ್ ಪಾಪ್ಯುಲೇಷನ್. ಅಷ್ಟು ರಾಷ್ಟ್ರೀಯ ಆದಾಯ ಮತ್ತು ಅದರಿಂದ ಏನು ಮಾಡ್ತೀವಿ ಅಂದರೆ ಒಟ್ಟು ಜನಸಂಖ್ಯೆಯಿಂದ ಏನು ಮಾಡ್ತೀವಿ ಅಂದರೆ ನಾವು ತಲಾ ಆದಾಯವನ್ನು ತಗೊತೀವಿ. ಆ್ಯಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಟ್ ಈಸ್ ದಿ ಇಂಡೆಕ್ಸ್ ಆಫ್ ದ ಎಕನಾಮಿಕ್ ವೆಲ್ಫೇರ್. ಒಂದು ದೇಶದ ಒಂದು ಆರ್ಥಿಕತೆ ಒಂದು ಯೋಗಕ್ಷೇಮದ ಒಂದು ಹಂತವಾಗಿ ಏನು ಮಾಡ್ತೀವಿ ಅಂದರೆ ನಾವು ಎಕನಾಮಿಯನ್ನು ಪರಿಗಣಿಸ್ತಾ ಇದ್ದೇವೆ. ಯಾಕಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಒಂದು ಏನಾಗ್ತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಎಕನಾಮಿ, ಪ್ರತಿಯೊಬ್ಬರ ಒಂದು ಆರ್ಥಿಕ ಸ್ಥಿತಿಯನ್ನು ಎಕನಾಮಿಕ್ ಪೊಸಿಷನ್ನ ಏನು ಮಾಡ್ತದೆ ಅಂದರೆ ಡಿಸೈಡ್ ಮಾಡ್ತಿರ್ತದೆ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತದೆ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಎಕನಾಮಿ ಈಸ್ ಲೋ ಪರ್ ಕ್ಯಾಪಿಟಲ್ ಇನ್ಕಮ್. ಅಕಾರ್ಡಿಂಗ್ ಟು in the year 2004 and 5 our country per capita income 20,998 in the year 2004 and the 2005, and in the year 2012 and 2013 per capita income in terms of the rupee 68,747. 2012 ಮತ್ತು 13ರಲ್ಲಿ ಏನಾಗಿದೆ ಅಂದರೆ ನಮ್ಮ ದೇಶದ ಒಂದು ತಲಾ ಆದಾಯ ಎಷ್ಟಿದೆ ಅಂದರೆ 68,747 ರೂಪಾಯಿ ಅದ. ಆಮೇಲೆ ದ್ಯಾಟ್ ಹ್ಯಾಸ್ ಬೀನ್ ಇನ್ಕ್ರೀಸ್ ಇನ್ ದ ಇಯರ್ 2015. 2015ರಲ್ಲಿ ಏನಾಗ್ತದೆ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಏನಾಗ್ತದೆ ಇನ್ಕ್ರೀಸ್ ಆಗ್ತದೆ. ಇನ್ ದ ಇಯರ್ 2015 ಅವರ್ ಕಂಟ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ 88,533. 2015ರಲ್ಲಿ ನಮ್ಮ ದೇಶದ ಒಂದು ತಲಾ ಆದಾಯ ಎಷ್ಟಿರ್ತದೆ ಅಂದರೆ 88,533 ರೂಪಾಯಿ ಇರ್ತದೆ. ಆ್ಯಂಡ್ ಇನ್ ದ ಇಯರ್ 1950 ಆ್ಯಂಡ್ 51 our per capita income, our country per capita income only 255 rupees in the year 1950 and 51. Now per capita income is increases because we are adopting the new economic policy in the year 1991, and also we are adopting the ವೇರಿಯಸ್ ಅಗ್ರಿಕಲ್ಚರಲ್ ಟೆಕ್ನಾಲಜೀಸ್ ಪ್ರೆಸೆಂಟ್ ಇಯರ್. ನಾವು ಪ್ರಸ್ತುತ ಏನು ಮಾಡ್ತೇವೆ ಅಂದರೆ ವಿವಿಧ ರೀತಿಯಾದಂಥ ಕೃಷಿಯಲ್ಲಿ ಕೂಡ ತಂತ್ರಜ್ಞಾನ ಬಳಸ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ನಮ್ಮದು ಒಂದು ಲೋ ಪರ್ ಕ್ಯಾಪಿಟಲ್ ಇನ್ಕಮ್ ಕೂಡ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್ನು ಇನ್ಕ್ರೀಸ್ ನ್ಯಾಷನಲ್ ಇನ್ಕಮ್. ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೆಕೆಂಡ್ ಫ್ಯೂಚರ್ಸ್ ಏನು ಬರ್ತದೆ ಅಂದರೆ ಇನ್ಕ್ರೀಸ್ ದಿ ನ್ಯಾಷನಲ್ ಇನ್ಕಮ್. ಇಲ್ಲಿ ಏನಾಗ್ತದೆ ಅಂದರೆ ಇಟ್ ಈಸ್ ಹ್ಯಾವಿಂಗ್ ದ ಅಪೋರ್ಡ್ ಟೆಂಡೆನ್ಸಿ ಫ್ರಾಮ್ ದ ಇಂಟ್ರೊಡ್ಯೂಸಿಂಗ್ ದಿ 5-year ಪ್ಲ್ಯಾನ್. ನಾವು ಸ್ಟಾರ್ಟಿಂಗ್ದಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ 1951ರಲ್ಲಿ ಏನು ಮಾಡಿದ್ದೀವಿ ಅಂದರೆ 5-year ಪ್ಲ್ಯಾನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಪರಿಚಯಿಸಿದಾಗ ಏನಾಗ್ತದೆ ಅಂದರೆ ಆ ಟೈಮ್ದಲ್ಲಿ ಕೂಡ ಏನಾಯ್ತು ಅಂದರೆ ಇನ್ಕಮ್ ನ್ಯಾಷನಲ್ ಇನ್ಕಮ್ ಕೂಡ ನಮ್ದು ಏನಾಯಿತು ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ ದ ಇಯರ್ 1950 ಆ್ಯಂಡ್ 51 ಇನ್ ಟರ್ಮ್ಸ್ ಆಫ್ ದ ಕ್ರೋರ್ ಅವರ್ ಕಂಟ್ರಿ ನ್ಯಾಷನಲ್ ಇನ್ಕಮ್ ಈಸ್ 8,574 crores. ಆವಾಗದಲ್ಲಿ ಏನಾಯ್ತು ಅಂದರೆ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿದ ಮೇಲೆ ಏನಾಯ್ತು ಅಂದರೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಆದಾಯ ಎಷ್ಟಾಯ್ತು ಅಂದರೆ 8,574 ಕೋಟಿ ರೂಪಾಯಿಗಳು ಅದು. ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು ದಿ 25,42,921 crores ಡ್ಯೂರಿಂಗ್ ದಿ 2004 ಆ್ಯಂಡ್ ದಿ 2005. 2004 ಮತ್ತು 2005ರಲ್ಲಿ ಏನಾಯ್ತು ಅಂದರೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಆದಾಯ 25,42,921 ಕೋಟಿಯಷ್ಟು ಏನಾಯ್ತು ಅಂದರೆ ಇನ್ಕ್ರೀಸ್ ಆಯಿತು. ಆ್ಯಂಡ್ ಇನ್ ದ ಇಯರ್ 2015 ಇಟ್ ಇನ್ಕ್ರೀಸ್ ಟು ದಿ 1.5 lakh crores. ಇಲ್ಲಿ ಏನಾಯ್ತು ಅಂದರೆ ಮತ್ತೆ ನಮ್ಮದು ಏನಾಯ್ತು ಅಂದರೆ ಇನ್ ದ ಇಯರ್ 2015 ಇಟ್ ಇನ್ಕ್ರೀಸ್ ಟು ದಿ 15 lakh crores. 2015ರಲ್ಲಿ ಏನಾಯ್ತು ಅಂದರೆ ನಮ್ಮ ದೇಶದ ಒಂದು ರಾಷ್ಟ್ರೀಯ ಆದಾಯ ಎಷ್ಟಾಯ್ತು ಅಂದರೆ 15 ಲಕ್ಷ ಕೋಟಿಯಷ್ಟು ಕೂಡ ಏನಾಯ್ತು ಅಂದರೆ ಹೆಚ್ಚಿಗೆ ಆಯಿತು. ಬಿಕಾಸ್ ಆಫ್ ದ ವಿ ಆರ್ ಇಂಪ್ಲಿಮೆಂಟಿಂಗ್ ದಿ ಗ್ರೀನ್ ರೆವಲ್ಯೂಷನ್ ಇನ್ ದ ಇಯರ್ 1964 ಆ್ಯಂಡ್ ದಿ ಇಂಪ್ಲಿಮೆಂಟಿಂಗ್ ದಿ 5-year plans, and also in the year 1991 we are introducing the new economic policy with the LPG concept. 1991ರಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ LPG ಅನ್ನುವಂಥ ಒಂದು ತತ್ವದಡಿಯಲ್ಲಿ ಏನು ಮಾಡಿದ್ವಿ ಅಂದರೆ ನೂತನ ಆರ್ಥಿಕ ನೀತಿಯನ್ನು ಜಾರಿಗೆ ತಂದೇವೆ. ಅಷ್ಟೇ ಅಲ್ಲದೆ 1964ರಲ್ಲಿ ನಾವು ಏನು ಮಾಡಿದ್ರೆ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದದ್ದಕ್ಕಾಗಿ ಏನಾಯಿತು ಅಂದರೆ ಆಟೋಮೆಟಿಕ್ಲಿ ನಮ್ಮದು ಒಂದು ರಾಷ್ಟ್ರೀಯ ಆದಾಯ ಕೂಡ ಏನಾಯಿತು ಇನ್ಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನ್ಯಾಷನಲ್ ಇನ್ಕಮ್ ಹ್ಯಾಸ್ ಬೀನ್ increase from 1950 to the 2015. In the year 1950 our national income only 8,574 crores, but present 2015 15 lakh crores.
It has upward tendency due to the increase the ಕಾಂಟ್ರಿಬ್ಯೂಷನ್ ಆಫ್ ದ ಎವ್ರಿ ಸೆಕ್ಟರ್ ಆಫ್ ದ ಎಕನಾಮಿ. ಪ್ರತಿಯೊಂದು ಆರ್ಥಿಕತೆಯ ಒಂದು ಪ್ರತಿ ಹಂತದಲ್ಲೂ ಕೂಡ ಆರ್ಥಿಕತೆಯಲ್ಲಿ ಏನಾಗಿದೆ ಅಂದರೆ ಅದರದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದೆ. ಎಕ್ಸಾಂಪಲ್ ಅಂದರೆ ಅಗ್ರಿಕಲ್ಚರ್ ಸೆಕ್ಟರ್ದಲ್ಲಿ ಕೂಡ ಏನಾಗ್ತಿದೆ ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ. ಅಷ್ಟೇ ಅಲ್ಲದೆ ಏನು ಆಟೋಮೆಟಿಕ್ಲಿ ಏನಾಗ್ತದೆ ಅಂದರೆ ಆ ಒಂದು ಅಗ್ರಿಕಲ್ಚರ್ ಆಕ್ಟಿವಿಟಿಯಲ್ಲಿ ಟೆಕ್ನಾಲಜೀಸ್ ಕೂಡ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲೂ ಕೂಡ ಏನಾಗ್ತದೆ ಅಂದರೆ ಅದರದ್ದು ಒಂದು ನ್ಯಾಷನಲ್ ಇನ್ಕಮ್ ಕಾಂಟ್ರಿಬ್ಯೂಷನ್ ಏನಾಗ್ತದೆ ಇನ್ಕ್ರೀಸ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಇಂಡಸ್ಟ್ರಿಯಲ್ ಸೆಕ್ಟರ್ದು ಕೂಡ ಏನಾಗ್ತಾ ಇದೆ ಆಟೋಮೆಟಿಕ್ಲಿ ನ್ಯೂ ಎಕನಾಮಿಕ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ಏನಿದೆ ಅಂದರೆ ಆಟೋಮೆಟಿಕ್ಲಿ ನ್ಯೂ ಟೆಕ್ನಾಲಜೀಸ್ ಬಂದು ನ್ಯೂ ಟೆಕ್ನಾಲಜೀಸ್ ಏನಾಗ್ತೈತೆ ಅಂದರೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದ್ರಿಂದ ಆಟೋಮೆಟಿಕ್ಲಿ ಏನಾಯ್ತು ಅಂದರೆ ಇನ್ಕಮ್ ಕೂಡ ಹೆಚ್ಚಿಗೆ ಆಯಿತು. ಅದಕ್ಕಾಗಿ ಇಲ್ಲಿ ಏನಾಯ್ತು ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ದಲ್ಲೂ ಕೂಡ ಏನಾಯ್ತು ಅಂದರೆ ಕಾಂಟ್ರಿಬ್ಯೂಷನ್ ನ್ಯಾಷನಲ್ ಇನ್ಕಮ್ಗೆ ಹೆಚ್ಚಿಗೆ ಆಯ್ತಿತ್ತು. ನೆಕ್ಸ್ಟು ಸರ್ವಿಸ್ ಸೆಕ್ಟರ್ದಲ್ಲೂ ಕೂಡ ಏನಾಯ್ತು ಅಂದರೆ ಬರ್ಬರ್ತಾ ಏನಾಯ್ತು ಅಂದರೆ ಕಾಂಟ್ರಿಬ್ಯೂಷನ್ ಕೂಡ ಏನಾಯಿತು ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಥರ್ಡ್ ಪಾಯಿಂಟ್, ಪಾಪ್ಯುಲೇಷನ್ ಪ್ರೆಷರ್. ಇಲ್ಲಿ ಏನಾಗ್ತದೆ ಥರ್ಡ್ ಫೀಚರ್ಸ್, ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ಸು, ಪಾಪ್ಯುಲೇಷನ್ ಪ್ರೆಷರ್. ಇಂಡಿಯಾ ಹ್ಯಾಸ್ ದ ಸೆಕೆಂಡ್ ರ್ಯಾಂಕ್ ಇನ್ ದಿ ವರ್ಲ್ಡ್ ಪಾಪ್ಯುಲೇಷನ್. ಜಗತ್ತಿನಲ್ಲಿ ಏನದ ಅಂದರೆ ನಮ್ಮ ದೇಶ ಏನದಂದರೆ ಜನಸಂಖ್ಯೆಯಲ್ಲಿ ಎರಡನೇ ಅತಿ ದೊಡ್ಡ ರಾಷ್ಟ್ರ ಆಗಿದೆ. ಫಸ್ಟ್ ಯಾವುದಂದ್ರೆ ಚೀನಾದ. ದ ಹೈ ಲೆವೆಲ್, ವೈ ದ ಪಾಪ್ಯುಲೇಷನ್ ಇನ್ಕ್ರೀಸ್ ದಿ ಹೈ ಲೆವೆಲ್ ಆಫ್ ದಿ ಬರ್ತ್ ರೇಟ್ ಆ್ಯಂಡ್ ದಿ ಲೋ ಲೆವೆಲ್ ಆಫ್ ದ ಡೆತ್ ರೇಟ್. ಇಲ್ಲಿ ಏನಾಗ್ತಾಯಿದೆ ಅಂದರೆ ಹುಟ್ಟುವವರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಸಾಯುವವರ ಸಂಖ್ಯೆ ಏನಾಗ್ತಾ ಇದೆ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ಆಟೋಮೆಟಿಕ್ಲಿ ಏನಾಗಿದೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿದೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಲು ಕೂಡ ಅಂತ ಹೆಚ್ಚಿಗೆ ಪ್ರೆಷರ್ ಇದೆ. ಯಾಕಂದರೆ ಇಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಅಷ್ಟೇ ರೀತಿಯಂಥ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಇನ್ಕ್ರೀಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾವ ರೀತಿಯಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಅದು ಪ್ರತಿದಿನವೂ ಕೂಡ ಏನಾಗ್ತದೆ ಅಂದರೆ 100-200ಕ್ಕಿಂತ ಹೆಚ್ಚು ಪಟ್ಟು ಏನಾಗ್ತಾಯಿದೆ ಈ ಪ್ರೆಸೆಂಟ್ ಏನಾಗ್ತಾಯಿದೆ ಅಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪಾಪ್ಯುಲೇಷನ್ ಪ್ರೆಷರ್ ಕೂಡ ಏನಾಗ್ತದೆ ಹೆಚ್ಚಾಗ್ತದೆ. ಅಕಾರ್ಡಿಂಗ್ ಟು ದ 2011 ಸೆನ್ಸಸ್, ಇಂಡಿಯಾಸ್ ಪಾಪ್ಯುಲೇಷನ್ 1210.2 ಮಿಲಿಯನ್. 2011 ಒಂದು ಜನಸಂಖ್ಯಾ ಗಣತಿ ಪ್ರಕಾರ ಏನಾಗ್ತಾ ಇದೆ ಅಂದರೆ ನಮ್ಮ ದೇಶದ ಒಂದು ಜನಸಂಖ್ಯೆ ಏನೆಷ್ಟಿದೆ ಅಂದರೆ 1210.2 ಮಿಲಿಯನ್ನಷ್ಟು ಏನದ ಇತ್ತು. ಆಮೇಲೆ ಗ್ರೋತ್ ಯಾವ ರೀತಿಯಾಗಿ ಪಾಪ್ಯುಲೇಷನ್ ಗ್ರೋತ್ ಆಗ್ತಾ ಇದೆ ಅಂದರೆ 8.5 per 1000. The rate of growth of population has been 1.9% per annum. ಪ್ರತಿ ವರ್ಷವೂ ಕೂಡ ಏನಾಗ್ತದೆ ಅಂದರೆ ಪಾಪ್ಯುಲೇಷನ್ ಎಷ್ಟು ಗ್ರೋತ್ ಆಗ್ತಾ ಇದೆ ಅಂದರೆ 1.9% ಅಷ್ಟು ಏನಾಗ್ತದೆ ಅಂದರೆ ಪಾಪ್ಯುಲೇಷನ್ನು ಗ್ರೋತ್ ಆಗ್ತಾ ಇದೆ. ದ ಬರ್ತ್ ರೇಟ್ ಈಸ್ ದಿ 25.8 per 1000. ಇಲ್ಲಿ ಏನಾಗ್ತಾಯಿದೆ ಅಂದರೆ ಹುಟ್ಟುವುದರ ದರ ಎಷ್ಟಾಗ್ತಾ ಇದೆ ಅಂದರೆ ಪ್ರತಿ ವರ್ಷವೂ ಕೂಡ ಏನಾಗ್ತದೆ ಅಂದರೆ 25.8ರಷ್ಟು ಕೂಡ ಏನಾಗಿದೆ ಹೆಚ್ಚಿಗೆ ಆಗ್ತಾ ಇದೆ. ಆ್ಯಂಡ್ ದ ಡೆತ್ ರೇಟ್ ಈಸ್ ದಿ ಓನ್ಲಿ 8.5 per 1000. ಪ್ರತಿ 1000 ಜನರಲ್ಲಿ ಏನಾಗ್ತದೆ ಅಂದರೆ 8.5% ಮಾತ್ರ ಏನದ ಮರಣ ಸಂಖ್ಯೆ ಅದ. ಬಟ್ ಏನದ ಅಂದರೆ ಹುಟ್ಟಿನ ದರ ಎಷ್ಟದ 25.8 ಅದ. ಅದಕ್ಕಾಗಿ ಇಲ್ಲಿ ಆಟೋಮೆಟಿಕ್ಲಿ ಏನಾಗ್ತದೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತದೆ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಏನಾಗ್ತದೆ ಆ ಒಂದು ಕಂಟ್ರಿ ಎಕನಾಮಿ ಕೂಡ ಏನಾಗ್ತದಿಲ್ಲ ಅಂದರೆ ಯಾವುದ್ರೂ ಬ್ಯಾಲೆನ್ಸ್ ಆಗೋದಿಲ್ಲ. ಅಲ್ಲಿ ಏನಾಗ್ತದೆ ಇಂಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. And automatically with the growth of the population at this rate, the pressure on land and the other resources is the mounting. ಇಲ್ಲಿ ಏನಾಗ್ತದೆ ಆಟೋಮೆಟಿಕ್ಲಿ ಏನಾಗ್ತದೆ ಲ್ಯಾಂಡ್ ಕೂಡ ಏನಾಗ್ತದೆ ಮಿಸ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಲ್ಯಾಂಡ್ ಯಾಕೆ ಮಿಸ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಆಟೋಮೆಟಿಕ್ಲಿ ಗೌರ್ಮೆಂಟ್ ನಾಟ್ ಪ್ರೊವೈಡಿಂಗ್ ದಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಟು ದಿ ಎವ್ರಿ ಪರ್ಸನ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದ ಪ್ರತಿ ವ್ಯಕ್ತಿಗೂ ಕೂಡ ಏನಾಗ್ತದೆ ಅಂದರೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಇದ್ದಂಥ ಭೂಮಿಯಲ್ಲೇ ಕೂಡ ಏನಾಗ್ತದೆ ಅಂದರೆ ವಿವಿಧ ರೀತಿಯ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಆ ವಿವಿಧ ರೀತಿಯಾದಂಥ ವೇರಿಯಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವಿಂಗ್ ಆಗೋದು ಏನಾಗ್ತದೆ ಆ ಒಂದು ಆ್ಯಕ್ಟಿವಿಟೀಸ್ ಏನಾಗ್ತದೆ ಅಂದರೆ ಅದು ಏನಾಗ್ತದೆ ಅಂದರೆ ಬಹಳಷ್ಟು ಲ್ಯಾಂಡಿಗೆ ಏನಾಗ್ತದೆ ಇಫೆಕ್ಟ್ ಆಗ್ತದೆ. ಆಟೋಮೆಟಿಕ್ಲಿ ಲ್ಯಾಂಡಿಗೆ ಇಫೆಕ್ಟ್ ಆಗೋದ್ರಿಂದ ಏನಾಗ್ತದೆ ಅಂದರೆ ಅರ್ಥಕ್ವಿಕ್ ಅಂತ ಒಂದು ಆ್ಯಕ್ಟಿವಿಟೀಸ್ ಆಗ್ತಾವ. ಆ ರೀತಿ ಆದೊಂದು ಏನಾಗ್ತದೆ ಅಂದರೆ ಲ್ಯಾಂಡ್ ಕೂಡ ಏನಾಗ್ತದೆ ಅಂದರೆ ಫರ್ಟಿಲಿಟಿನ ಲಾಸ್ ಮಾಡ್ಕೊಂಡು ಏನು ಮಾಡ್ತದೆ ಅಂದರೆ ಯಾವುದೇ ರೀತಿಯಾದಂಥ ಬೆಳೆನ ಬೆಳಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟು fourth one characteristics, increase in the saving and the capital formation. Yes, it is one of the main characteristics of the Indian economy, increasing in the saving and the capital formation. From the beginning itself, the domestic saving and capital formation has been increased.
Before independence, our capital and saving formation is very less. But after independence, we are introducing the various plans. That's why our saving and capital formation increases. 19 ಭಾರತದ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಏನಾಗ್ತದೆ ಅಂದರೆ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಒಂದು ಏನಾಗ್ತದೆ ಅಂದರೆ ಅದರ ಒಂದು ಅನುಪಾತದಲ್ಲಿ ಏನಾಗ್ತದೆ ಅಂದರೆ ಕಡಿಮೆ ಇತ್ತು. ಬಟ್ ಯಾವಾಗ ಒಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು, ಆಮೇಲೆ ವಿವಿಧ ಯೋಜನೆಗಳನ್ನು ಜಾರಿಗೆ ತರುವುದರ ಮುಖಾಂತರ ಏನು ಮಾಡ್ತದೆ ಅಂದರೆ ವಿವಿಧ ರೀತಿಯಂಥ ಆರ್ಥಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಏನಾಯ್ತು ಅಂದರೆ ಉಳಿತಾಯ ಮತ್ತು ಬಂಡವಾಳದ ಒಂದು ಅನುಪಾತವು ಕೂಡ ಏನಾಯ್ತು ಅಂದರೆ ಹೆಚ್ಚಿಗೆ ಆಯಿತು. ಇಲ್ಲೇನಂದರೆ ಇನ್ ದ ಇಯರ್ 1950 and 1951 ದ ಸೇವಿಂಗ್ ರೇಟ್ ವಾಸ್ ಓನ್ಲಿ 5.5%. 1950 ಮತ್ತು 51ರಲ್ಲಿ ಏನಾಯ್ತು ಅಂದರೆ ನಮ್ಮ ಒಂದು ಉಳಿತಾಯ ಅನುಪಾತ ಎಷ್ಟಿತ್ತು ಅಂದರೆ ಓನ್ಲಿ 5.5% ಅಷ್ಟೇ ಇತ್ತು. ಇನ್ ದ ಇಯರ್ 1965 and 66 ಇನ್ಕ್ರೀಸ್ ದಿ 11.6%. 1965-66ರಲ್ಲಿ ಏನಾಯ್ತು ಅಂದರೆ ಇನ್ಕ್ರೀಸ್ ಆಯಿತು ಸೇವಿಂಗ್ ರೇಟ್. ಯಾಕಂದರೆ ಆಟೋಮೆಟಿಕ್ಲಿ ಏನಾಯ್ತು 1961ದಲ್ಲಿ ಏನು ಮಾಡಿದ್ವಿ ಅಂದರೆ ಗ್ರೀನ್ ರೆವಲ್ಯೂಷನ್ನ ಇಂಪ್ಲಿಮೆಂಟ್ ಮಾಡಿಸ್ಕೋಸ್ಕರ ಏನಾಯ್ತು ಅಂದರೆ ಅಗ್ರಿಕಲ್ಚರ್ದಲ್ಲಿ ಏನಾಯ್ತು ಅಂದರೆ ಹೆಚ್ಚಿಗೆ ಪ್ರೊಡಕ್ಷನ್ನು ಬಂತು. ಆಟೋಮೆಟಿಕ್ಲಿ ಅಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದ್ರಿಂದ ಏನಾಯ್ತು ಅಂದರೆ ಇಲ್ಲಿ ಫಾರ್ಮರ್ಸ್ ಕೂಡ ಏನು ಮಾಡ್ತಾರೆ ಸೇವಿಂಗ್ಸನ್ನು ಏನು ಮಾಡ್ತಾರೆ ಇನ್ಕ್ರೀಸ್ ಮಾಡ್ತಾ ಇದ್ರು. ಅದಕ್ಕಾಗಿ ಇಲ್ಲಿ ಏನಾಗಿದೆ ಅಂದರೆ ಇನ್ಕ್ರೀಸ್ ರೇಟ್ ಏನಾಗಿದೆ ಸೇವಿಂಗ್ ರೇಟ್ ಏನಾಗಿದೆ ಇನ್ಕ್ರೀಸ್ ಆಗಿದೆ 11.6 and it increased to the 25% in the year 2001 and the 2002. 2001 ಮತ್ತು 2002ರಲ್ಲಿ ಏನಾಗ್ತದೆ ಅಂದರೆ ಉಳಿತಾಯದ ಒಂದು ಅನುಪಾತ ಏನಾಗಿದೆ ಅಂದರೆ 25% ಏನಾಗಿದೆ ಹೆಚ್ಚಿಗೆ ಆಗಿದೆ. ಯಾಕಂದರೆ ಇನ್ ದ ಇಯರ್ 1991 ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿ ನ್ಯೂ ಎಕನಾಮಿಕ್ ಪಾಲಿಸಿ. 1991ರಲ್ಲಿ ನಾವು ಏನು ಮಾಡಿದ್ರೆ ನೂತನ ಆರ್ಥಿಕ ಯೋಜನೆಯನ್ನು ಜಾರಿಗೆ ತಂದಿಂದ ಏನಾಗ್ತದೆ ಅಂದರೆ ಹೊಸ ತಂತ್ರಜ್ಞಾನ ನ್ಯೂ ಟೆಕ್ನಾಲಜೀಸ್ ಎಂಟರ್ ಟು ಅವರ್ ಕಂಟ್ರಿ ಆ್ಯಂಡ್ ದಿ ಇಂಪ್ರೂವಿಂಗ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ಆಸ್ ವೆಲ್ ಆಸ್ ದಿ ಅದರ್ ಸೆಕ್ಟರ್. 1991ರಲ್ಲಿ ಏನಾಯ್ತು ಅಂದರೆ ನೂತನ ಆರ್ಥಿಕ ಯೋಜನೆ ಜಾರಿಗೆ ಬಂದಿಂದ ಏನಾಯ್ತು ಅಂದರೆ ಅಲ್ಲಿ ವಿವಿಧ ರೀತಿಯಾದಂಥ ಆಧುನಿಕ ಯಂತ್ರೋಪಕರಣಗಳ ಬಂದು ಕೃಷಿ ವಲಯದಲ್ಲೂ ಕೂಡ ಏನಾಯ್ತಂದರೆ ಹೆಚ್ಚಿನವಾದಂಥ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಯ್ತು ಅಂದರೆ ಆಟೋಮೆಟಿಕ್ಲಿ ಏನಾಯ್ತು ಅಂದರೆ ಅಲ್ಲಿ ಪ್ರೊಡಕ್ಷನ್ ಇನ್ಕ್ರೀಸ್ ಆಯಿತು. ಆ್ಯಂಡ್ ಪ್ರೆಸೆಂಟ್ ಅಕಾರ್ಡಿಂಗ್ ಟು ದ RBI ಎಸ್ಟಿಮೇಷನ್ 30.7% ಈಸ್ ದಿ ಸೇವಿಂಗ್ ರೇಟ್. ಇಲ್ಲಿ RBI ಒಂದು ಎಸ್ಟಿಮೇಷನ್ ಪ್ರಕಾರ ಏನಿದೆ ಪ್ರೆಸೆಂಟ್ ನಮ್ಮದು ಉಳಿತಾಯದ ಒಂದು ಅನುಪಾತ ಎಷ್ಟದ ಅಂದರೆ 30.7% ಅದ. ಆ್ಯಂಡ್ ಕ್ಯಾಪಿಟಲ್ ಪರ್ಮಿಷನ್ ಇಸ್ ದಿ 28.7. ಕ್ಯಾಪಿಟಲ್ ಬಂಡವಾಳದ ಒಂದು ಅನುಪಾತ ಎಷ್ಟದ ಅಂದರೆ ಬಂಡವಾಳ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂದರೆ ನಮ್ಮಲ್ಲಿ 28.7% ಅಷ್ಟು ಏನಾಗ್ತದೆ ಬರಬರ್ತಾ ಏನಾಗ್ತಾ ಇದೆ ಇನ್ಕ್ರೀಸ್ ಆಗ್ತಾ ಇದೆ. ನೆಕ್ಸ್ಟು 5th ಪಾಯಿಂಟ್, ಇನ್ಕ್ರೀಸ್ ಇನ್ ದಿ ಅಗ್ರಿಕಲ್ಚರ್ ಪ್ರೊಡಕ್ಷನ್. ಇಲ್ಲಿ ಭಾರತದ ಆರ್ಥಿಕತೆಯ 5ನೇ ಲಕ್ಷಣ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ಬಿಕಾಸ್ ಅವರ್ ಕಂಟ್ರಿ ಮೇನ್ಲಿ ಡಿಪೆಂಡ್ ಅಪಾನ್ ದ ಅಗ್ರಿಕಲ್ಚರ್ ಸೆಕ್ಟರ್. ಬಿಕಾಸ್ ಅವರ್ ಕಂಟ್ರಿ 70% ಪೀಪಲ್ ಆರ್ ಇನ್ವಾಲ್ವಿಂಗ್ ದಿ ಅಗ್ರಿಕಲ್ಚರ್ ಆಕ್ಯುಪೇಷನ್. ನಮ್ಮ ದೇಶ ಏನಿದೆ ಅಂದರೆ ಆರ್ಥಿಕತೆಯು ನಮ್ಮ ದೇಶದ ಬೆನ್ನೆಲುಬಾಗಿದೆ. ಅಷ್ಟೇ ಅಲ್ಲದೆ 70% ಜನರು ಏನು ಮಾಡಿದೆ ಅಂದರೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ರಿಂದ ಏನಾಗಿದೆ ಅಂದರೆ ನಮ್ಮಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಏನಾಗಿದೆ ಅಂದರೆ ಇಂಡಸ್ಟ್ರಿಯಲ್ ಸೆಕ್ಟರ್ ಕಂಪೇರ್ ಮಾಡಿದ್ರೆ ಹೆಚ್ಚಿಗೆ ಗ್ರೋತ್ ಆಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಏನಾಗಿದೆ ಅಂದರೆ 5ನೇ ಒಂದು ಪಾಯಿಂಟ್ ಏನಿದೆ ಇನ್ಕ್ರೀಸ್ ಇನ್ ದಿ ಅಗ್ರಿಕಲ್ಚರ್ ಸೆಕ್ಟರ್ ಪ್ರೊಡಕ್ಷನ್. ಕೃಷಿ ವಲಯದಲ್ಲಿ ಏನಾಗಿದೆ ಅಂದರೆ ಉತ್ಪಾದನೆ ಹೆಚ್ಚಿಗೆ ಆಗ್ತಾ ಇದೆ. ಡ್ಯೂರಿಂಗ್ 1950 ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಫ್ ದ ಕಂಟ್ರಿ ವಾಸ್ 54 ಮಿಲಿಯನ್ ಟನ್ಸ್. 1950ರಲ್ಲಿ ಏನಾಗಿದೆ ನಮ್ಮ ಕೃಷಿ ವಲಯದ ಒಂದು ಉತ್ಪಾದನೆ ಎಷ್ಟಾಗಿದೆ ಅಂದರೆ 54 ಮಿಲಿಯನ್ ಟನ್ಸ್ನಷ್ಟು ಏನಾಗಿತ್ತು ಅಂದರೆ ಉತ್ಪಾದನೆ ಆಗಿತ್ತು. ಆ್ಯಂಡ್ ಇಟ್ ಇನ್ಕ್ರೀಸ್ ಟು 254 ಮಿಲಿಯನ್ ಟನ್ಸ್ ಇನ್ ದ 2014 ಆ್ಯಂಡ್ ದಿ 2015. ಅಲ್ಲಿ ಏನಾಗಿದೆ ಅಂದರೆ 1950ಯಲ್ಲಿ ಒನ್ಲಿ ಏನಾಗಿದೆ ಅಂದರೆ 54 ಮಿಲಿಯನ್ ಟನ್ಸ್ನಷ್ಟು ಏನಾಯ್ತು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆಗಿತ್ತು. ಬಟ್ ಇಟ್ ಇನ್ಕ್ರೀಸ್ ದಿ 254 ಮಿಲಿಯನ್ ಇನ್ಕ್ರೀಸ್ ಇನ್ ದ ಇಯರ್ 2014 ಆ್ಯಂಡ್ ದಿ 15. 2014 ಮತ್ತು 15ರಲ್ಲಿ ಏನಾಗಿದೆ ಅಂದರೆ ಆ ಒಂದು ಕೃಷಿಯ ಒಂದು ಉತ್ಪಾದನೆ ಏನಾಗಿದೆ ಅಂದರೆ 54 ಮಿಲಿಯನ್ ಟನ್ನಿಂದ ಏನಾಗಿದೆ ಅಂದರೆ 254 ಮಿಲಿಯನ್ ಟನ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ದಿಸ್ ಡಾಟಾ ಶೋಸ್ ದಿ ಅಲಾಂಗ್ ವಿತ್ ದ ಅಗ್ರಿಕಲ್ಚರ್ ಸೆಕ್ಟರ್ ಆ್ಯಂಡ್ ಅಲೈಸ್ ಸೆಕ್ಟರ್ ಇನ್ಕ್ರೀಸಸ್ ದೇರ್ ಕಾಂಟ್ರಿಬ್ಯೂಷನ್ ಟು ದಿ ಇಂಡಿಯನ್ ಎಕನಾಮಿ. ಈ ಒಂದು ದತ್ತಾಂಶಗಳು ಏನು ತೋರಿಸ್ತಾ ಇದ್ದಾವೆ ಅಂದರೆ ಇಲ್ಲಿ ಕೃಷಿ ವಲಯವು ಇನ್ನಿತರವಾದಂಥ ಕೃಷಿಯೇತರ ಚಟುವಟಿಕೆಗಳೆಲ್ಲ ತೊಡಗಿದೆ. ಅಷ್ಟೇ ಅಲ್ಲದೆ ಕೃಷಿಗೆ ಸಂಬಂಧಿಸಿದಂಥ ವೇರಿಯಸ್
ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದೆ. ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ದಲ್ಲಿ ಅಲೈಡ್ ಆಕ್ಟಿವಿಟೀಸ್ ಅಂದರೆ ಯಾವ ಬರ್ತಾವೆ ಅಂದರೆ ಕೋಳಿ ಸಾಕಾಣಿಕೆ ಆಗಿರ್ಬೋದು, ರೇಷ್ಮೆ ಸಾಕಾಣಿಕೆ ಆಗಿರ್ಬೋದು, ಸಿರಿಕಲ್ಚರ್ ಆಗಿರ್ಬೋದು, ಹಾರ್ಟಿಕಲ್ಚರ್ ಆಗಿರ್ಬೋದು, ಪೋಲ್ಟ್ರಿ ಆಗಿರ್ಬೋದು. ಈ ರೀತಿಯಂಥ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದ್ರೆ ಆಟೋಮೆಟಿಕ್ಲಿ ಏನಾಗಿದೆ ಅಂದರೆ ನ್ಯಾಷನಲ್ ಎಕನಾಮಿಗೆ, ರಾಷ್ಟ್ರೀಯ ಒಂದು ಆರ್ಥಿಕತೆಗೆ ಏನಾಗಿದೆ ಅಂದರೆ ಅದರ ಒಂದು ಕೊಡುಗೆಗಳು ಕೂಡ ಏನಾಗ್ತವೆ, ಇನ್ಕ್ರೀಸ್ ಆಗಿದ್ದಾವೆ.